ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬಂದು ನಾನು ಡೈಲಿ ಒಂದು ಜೀರಾ ವಾಟರ್ನ ಕುಡಿತೀನಿ. ಏನಕ್ಕೆ ಅಂದರೆ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಕಾಫಿ ಟೀ ಏನು ತೊಗೊಳ್ಳಲ್ಲ. ಮಾರ್ನಿಂಗ್ ಎದ್ಬಿಟ್ಟು ನಾನು ಜೀರಾ ವಾಟರ್ನ ಖಾಲಿ ಹೊಟ್ಟೆಗೆ ತೊಗೊತೀನಿ. ಜೀರಾ ವಾಟರಿಂದ ವೆಯ್ಟ್ ಲಾಸ್ ಮಾಡ್ಬೋದು. ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಫಸ್ಟೆಲ್ಲ ತೊಗೊತಾ ಇದ್ದೆ. ಸೊ ಅದಕ್ಕೆ ಈಗಲೂ ಕೂಡ ನಾನು ಪ್ರೆಗ್ನೆನ್ಸಿ ಆದಮೇಲೆ ಇದನ್ನು ಯಾವುದನ್ನು ನಾನು ಕಂಟಿನ್ಯೂ ಮಾಡಿರಲಿಲ್ಲ. ಈಗ ನನ್ನ ಮಗನಿಗೆ 7 ಮಂತ್ಸ್ ಆಗಿದೆ. ಈಗ ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನೀಗ ಜೀರಾ ವಾಟರ್ನ ಡೈಲಿ ಕುಡಿತಾ ಇದ್ದೀನಿ. ಹಾಗೆ ಈಗ ಎಕ್ಸಸೈಸ್ ವಾಕ್ ಎಲ್ಲ ಮಾಡ್ಬೋದಲ್ವ, ಅದಕ್ಕೆ ನಾನು ಇವಾಗ ಎಲ್ಲನೂ ಮಾಡ್ತಾಯಿದ್ದೀನಿ. ನಮ್ಮ ಪಾಪು ಕೂಡ ಎದ್ದಿದ್ದ ಅದೇ ಟೈಮ್ಗೆ ನಾನು ಅವನ್ನ ಆಟಾಡಿಸ್ಕೊಂಡು ಹಾಗೆ ಜೀರಾ ವಾಟರ್ನ ಕುಟ್ಕೊಂಡು ಆಟ ಆಡಿಸ್ತಾ ಇದ್ದೆ. ಹಾಗೆ ಇವತ್ತೊಂದು ಬೆಸ್ಟ್ ಹೇರ್ ಆಯಿಲ್ನ ಕೂಡ ನಾನು ತೋರಿಸ್ತೀನಿ ನೋಡಿ. ಇವಾಗ ನಾನು ಒಂದು ಬೌಲಲ್ಲಿ ಮೆಂತ್ಯನ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಬೌಲಲ್ಲಿ ಕಲೋಂಜಿ ಸೀಡ್ಸ್ನ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಕಲೋಂಜಿ ಸೀಡ್ಸ್ ಅಂತಾರೆ ಮತ್ತು ಕಪ್ಪು ಜೀರಿಗೆ ಅಂತಲೂ ಕೂಡ ಕರೀತಾರೆ. ಇದು ಒಂದು ಪ್ಯೂರ್ ಕೋಕೋನಟ್ ಆಯಿಲ್ಲು. ಸ್ವಲ್ಪ ಥಂಡಿಗೆ ಶೀತಕ್ಕೆ ಇದು ಗಟ್ಟಿಯಾಗಿಬಿಟ್ಟಿದೆ. ಪ್ಯೂರ್ ಕೊಬ್ಬರಿಯಿಂದ ಮಾಡಿರುವಂತಹ ಪ್ಯೂರ್ ಕೋಕೋನಟ್ ಆಯಿಲ್ ಇದು. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈಗ ಬನ್ನಿ ಇದನ್ನು ಯಾವ ಥರ ನಾವು ಮಾಡಬೇಕು ಏನು ಅಂತ ನಾನು ತೋರಿಸ್ತೀನಿ ನಿಮಗೆ. ಈಗ ಮೆಂತ್ಯ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ಮಾಲ್ ಜಾರ್ನ ಕೂಡ ತೊಗೊಂಡಿದ್ದೀನಿ. ಕಲೋಂಜಿ ಸೀಡ್ಸ್ನ ಮತ್ತು ಇದನ್ನು ಹಾಕಿ ಒಂದೇ ಸಲ ಗ್ರೈಂಡ್ ಮಾಡಿದ್ರೆ ಅದು ಕ್ಲೀನಾಗಿ ಪೌಡರ್ ಆಗೋಲ್ಲ. ಈಗ ಅದಕ್ಕೆ ಬನ್ನಿ ಈಗ ನಾನು ಮೆಂತ್ಯ ಮಾತ್ರ ಈಗ ಫಸ್ಟು ಪೌಡರ್ ಮಾಡ್ಕೊತೀನಿ ನೋಡಿ. ಈಗ ಕಲೋಂಜಿ ಸೀಡ್ಸ್ ಅಂದರೆ ಕಪ್ಪು ಜೀರಿಗೆನ ಕೂಡ ನಾನು ಈಗ ರುಬ್ಕೊತೀನಿ. ನೋಡಿದ್ರಲ್ಲ, ಈಗ ಪೌಡರ್ ಮಾಡ್ಕೊಂಬಂದಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಪ್ಯೂರ್ ಕೋಕೋನಟ್ ಆಯಿಲ್ನ ಕೂಡ ತೊಗೊಂಡಿದ್ದೀನಿ ನೋಡಿ. ಈಗ ಪೌಡರ್ ಆಗಿದೆ. ಈಗ ಇದನ್ನು ಎಣ್ಣೆ ತುಂಬ ಬಿಸಿ ಮಾಡಿಬಿಟ್ಟು ಕಾಯಿಸಬಾರ್ದು. ಯಾವ ರೀತಿ ಕಾಯಿಸಬೇಕು ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ನೋಡಿ, ಈಗ ನಾನು ಪ್ಯೂರ್ ಕೋಕೋನಟ್ ಆಯಿಲ್ನ ಕೂಡ ತೊಗೊಂಡಿದ್ದೀನಿ ನೋಡಿ. ಆಗಲೇ ಗಟ್ಟಿ ಇತ್ತು, ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇದು ಕಲೋಂಜಿ ಸೀಡ್ಸ್ನ ಮತ್ತು ಮೆಂತ್ಯನ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಇದಕ್ಕೆ ಹಾಕಬೇಕು, ಎಣ್ಣೆಗೆ ಹಾಕ್ಬಿಟ್ಟು. ಅಂದರೆ ಯಾವ ಥರ ಬಿಸಿ ಮಾಡಬೇಕು ಅಂದರೆ ನಾವು ಫಸ್ಟು ಒಂದು ತಪ್ಪಲೆಯಲ್ಲಿ ನೀರು ಇಟ್ಕೋಬೇಕು. ಬನ್ನಿ ಇಟ್ಕೊಳ್ಳೋಣ. ಈ ದಬ್ರಿಲಿ ನಾನು ಬಿಸಿನೀರನ್ನ ಇಟ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಒಂದು ವಾರಕ್ಕೆ ಆಗೋಷ್ಟು ಎಣ್ಣೆನ ಮಾತ್ರ. ಇದು ಚೆನ್ನಾಗಿ ನೀರು ಕುದಿಬೇಕು. ಇದರಲ್ಲಿ ನಾವು ಅದನ್ನು ಎಣ್ಣೆನ ಬೇಯಿಸಬೇಕು. ಬನ್ನಿ ತೋರಿಸೋಣ. ಇದು ಕುದ್ದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಅದು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಈ ಎಣ್ಣೆಗೆ ಈ ಎರಡು ರುಬ್ಬಿಟ್ಕೊಂಡಿರೋದನ್ನ ಹಾಕೋಣ, ಮಿಕ್ಸ್ ಮಾಡೋಣ. ನೋಡಿ, ಈಗ ಚೆನ್ನಾಗಿ ಮಿಕ್ಸಪ್ ಮಾಡಿದ್ದೀನಿ. ಈಗ ಯಾವ ಥರ ಮಿಕ್ಸ್ ಆಗಿದೆ ಅಂದರೆ ಈ ಥರ ಮಿಕ್ಸ್ ಆಗಿದೆ. ಇದು ಚೆನ್ನಾಗಿ ಕುದಿಬಾರ್ದು. ಏನಕ್ಕೆ ಇದ್ರ ಬೆನಿಫಿಟ್ಸ್ ಎಲ್ಲ ಏನು ಅಂತ ಹೇಳ್ಬಿಟ್ಟು ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಇದನ್ನು ಇದ್ರೊಳಗಡೆ ಇಡ್ತೀನಿ ನೋಡಿ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ನೋಡಿ, ಈಗ ಅದೇ ಬಿಸಿಲಿ ಅದನ್ನು ಕಾಯಿಸ್ಕೋಬೇಕು ಎಣ್ಣೆನ. ಏನಕ್ಕೆ ಏನು ಅಂದರೆ ಇದ್ರ ಬೆನಿಫಿಟ್ಸ್ ಎಲ್ಲ ನಾನು ಮುಂದೆ ಹೇಳ್ತೀನಿ. ಈ ಥರ ಎಣ್ಣೆ ಕಾಯಿಸೋ ರೀತಿ ನೋಡಿದ್ರಲ್ಲ. ಬನ್ನಿ ಇದ್ರ ಬೆನಿಫಿಟ್ಸ್ ಆಗಿದ್ರೆ ಏನು ಅಂತ ತಿಳ್ಕೊಳ್ಳೋಣ ಮುಂದೆ. ಈಗ ಅದನ್ನು ನಾವು ಎಷ್ಟು ಅವರ್ ಬಿಡಬೇಕು ಅಂತ ಅಂದರೆ 1 ಅವರ್ ಬಿಡಲೇಬೇಕು. ಏನಕ್ಕೆ ಅಂದರೆ ಆ ಕಪ್ಪು ಜೀರಿಗೆಯಲ್ಲಿರೋ ಅಂಶಗಳೆಲ್ಲ ಎಣ್ಣೆಗೆ ಬಿಟ್ಕೋಬೇಕು. ಅದಕ್ಕೆ ನಾವು 1 ಅವರ್ ಬಿಟ್ಟ ಮೇಲೆ ತಲೆಗೆ ಅಪ್ಲೈ ಮಾಡೋಣ. ಇದು ಏನಿಲ್ಲ ಅಂದರೂ 7 ಡೇಸ್ ಇದನ್ನು ಒಂದು ಪಿಂಗಾಣಿ ಬಾಟ್ಲಲ್ಲಿ ಹಾಕಿ ಎತ್ತಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನು ಹಚ್ಕೊಳೋದನ್ನು ಕೂಡ ಹೇಗೆ ಅಂತ ಏನು ಅಂತ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ.
ಈಗ ನೋಡಿ ಆಯಿಲ್ ಎಲ್ಲ ತೊಗೊಂಡಿದ್ದೀನಿ. ನನ್ನ ಹೇರ್ ಏನು ಅಷ್ಟು ಲಾಂಗ್ ಇಲ್ಲ, ಬಟ್ ನಾನು ನನ್ನ ಪ್ರೆಗ್ನೆನ್ಸಿ ಒಂದು ಪೋಸ್ಟ್ಪೋನ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ತುಂಬ ಹೇರ್ ಲಾಸ್ ಆಗಿಬಿಡ್ತು 3 ಮಂತ್ಸ್ ಆದಮೇಲೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಕೂಡ ಈಗ ಹಾಗೆ ನನಗೆ ಸ್ವಲ್ಪ ವೈಟ್ ಹೇರ್ಸ್ ಕೂಡ ಆಗಿದೆ. ಅದಕ್ಕೆ ನಾನು ಈಗ ಮೆಂತ್ಯ ಮತ್ತು ಕಲೋಂಜಿ ಸೀಡ್ಸ್ ಮತ್ತು ಪ್ಯೂರ್ ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ. ತೊಗೊಂಡು ಇದನ್ನು ಅಲ್ಲಿ ಯಾವ ಥರ ಬೆಚ್ಚಗೆ ಮಾಡಿ ಅದನ್ನು ಎಲ್ಲ ಹಚ್ಕೊಳ್ಳೋದು ಎಲ್ಲ ತೋರಿಸಿದ್ದೀನಿ. ಅದೇ ರೀತಿ ಇದನ್ನು ಸೂರ್ಯನ ಕಿರಣಗಳ ಮೂಲಕ ನಾವು ಅದನ್ನು ಬಿಸಿಲಲ್ಲಿ ಇಟ್ಟು ಒಂದು 7ರಿಂದ ಅಥವಾ ಒಂದು 7 ಡೇಸಿಂದ 15 ಡೇಸ್ವರೆಗೂ ಅದನ್ನು ನಾವು ಬಿಸಿಲಲ್ಲಿ ಇಡಬೇಕು. ಬಿಸಿಲಲ್ಲಿ ಇಟ್ಟು ಹಚ್ಕೊಂಡ್ರೆ ಇದು ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ನಾನು ಹಚ್ಕೊತಾ ಇದ್ದೀನಿ. ಇದರಿಂದ ಏನೆಲ್ಲ ಯೂಸ್ ಇದೆ ಅಂದರೆ ವೈಟ್ ಹೇರ್ಸ್ ಆಗಿದೆಯಲ್ಲ ಅದು ರೂಟಿಂದನೇ ಬ್ಲಾಕ್ ಆಗ್ತಾ ಬರುತ್ತಂತೆ. ಅದಕ್ಕೆ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್.